ಹಳೆಯ ಕಾಲದಲ್ಲಿ ವಿಕ್ರಮಸಿಂಹ ಎಂಬ ಶೂರವೀರ ರಾಜನು ತನ್ನ ಧೈರ್ಯ, ನೀತಿಯು ಮತ್ತು ಪ್ರಜಾಪ್ರೀತಿಯಿಂದ ಪ್ರಸಿದ್ಧನಾಗಿದ್ದ. ಅವನು ಅನಂತಗಳ ಎಂಬ ಸುಂದರ ರಾಜ್ಯವನ್ನು ಆಳುತ್ತಿದ್ದನು. ರಾಜ್ಯದಲ್ಲಿ ಎಲ್ಲರೂ ಶಾಂತಿಯಾಗಿ ಸುಖದಿಂದ ಜೀವಿಸುತ್ತಿದ್ದರು. ಒಂದು ದಿನ ಪಕ್ಕದ ರಾಜ್ಯದ ಕ್ರೂರರಾಜ ದುರಂತರಾಜ ತನ್ನ ಸೇನೆ ಜೊತೆಗೆ ಅನಂತಗಳದ ಮೇಲೆ ದಾಳಿ ಮಾಡಲು ತಯಾರಾದನು. ದುಷ್ಟನ ಮನಸ್ಸು ಪ್ರಜೆಗಳ ಸಹನೆಗೆ ನಿಲ್ಲದಷ್ಟು ಕಷ್ಟ ತರಲು ಯತ್ನಿಸುತ್ತಿತ್ತು. ಆದರೆ ವಿಕ್ರಮಸಿಂಹನು ಭಯಪಡುವವನಲ್ಲ. ಅವನು ತನ್ನ ಮಂತ್ರಿಗಳ ಜೊತೆ ಯುದ್ಧದ ತಯಾರಿ ಮಾಡಿದನು. ಯುದ್ಧದ ದಿನ ಬಂದಿದೆ. ರಾಜನು ತಾನೇ ಮುಂದೆ ನಿಂತು ತನ್ನ ಸೈನ್ಯವನ್ನು ಪ್ರೇರೇಪಿಸಿದನು. ಅವನ ಧೈರ್ಯ ಮತ್ತು ಯುದ್ಧ ಕೌಶಲ್ಯದಿಂದ ಅನಂತಗಳದ ಸೇನೆ ಶಕ್ತಿವಂತೆಯಾಗಿ ಹೋರಾಡಿತು. ಕೊನೆಗೆ ದುಷ್ಟ ರಾಜನ ಸೇನೆ ತತ್ತರಿಸಿ ಓಡಿಹೋಯಿತು. ಜಯದ ನಂತರ ವಿಕ್ರಮಸಿಂಹನು ತನ್ನ ಪ್ರಜೆಗಳಿಗೆ ಹೇಳಿದನು, ರಾಜ್ಯ ಗೆಲ್ಲುವುದು ಮುಖ್ಯವಲ್ಲ, ಧರ್ಮ, ಪ್ರೀತಿ ಮತ್ತು ನಿಷ್ಠೆ ಉಳಿಸಿಕೊಳ್ಳುವುದೂ ಮುಖ್ಯ. ಅವನ ಮಾತುಗಳು ಎಲ್ಲಾ ಹೃದಯಗಳನ್ನು ಮುಟ್ಟಿದವು. ಅನಂತಗಿಡ ಮತ್ತಷ್ಟು ಹೊಳಪು ಹಿಡಿದಿತು. ಪ್ರಜೆಗಳು ಅವನನ್ನು ದೇವರಿಗೆ ಸಮಾನವಾಗಿ ಪೂಜಿಸಿದರು. ಇಡೀ ರಾಜ್ಯದಲ್ಲಿ ಶಾಂತಿ ನೆಲೆಸಿತು. ವಿಕ್ರಮಸಿಂಹನು ಕೇವಲ ಶಕ್ತಿಶಾಲಿ ರಾಜನಷ್ಟೇ ಅಲ್ಲ, ಒಬ್ಬ ಆದರ್ಶ ಮಾನವ ಕೂಡ. ಅವನ ಜೀವನ ನಮಗೆ ಧೈರ್ಯ, ನೀತಿ ಮತ್ತು ಜನಪ್ರೀತಿಯ ಮೌಲ್ಯವನ್ನು ಕಲಿಸುತ್ತದೆ.